ಎಲ್ರಿಗೂ ಸ್ವಾಗತ. 5 ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯ ಕೆಟ್ಟ ಕರ್ಮಗಳು ಮಾಯವಾಗುತ್ತವೆ. ಮಹಾದೇವನ ಕೃಪೆಯಿಂದ ಅದೃಷ್ಟವೂ ಬದಲಾಗುತ್ತದೆ. ದೇವತೆಗಳು ದಾನದಿಂದ ಸಂತುಷ್ಟರಾಗುತ್ತಾರೆ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಗೆ ವಿಶೇಷ ಮಹತ್ವವಿದೆ. ಇದು ವರ್ಷದ ಅತಿದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಶಿವಭಕ್ತರಿಗೆ ವಿಶೇಷವಾಗಿದೆ. ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ 26ರಂದು ಬಂದಿದೆ. ಮಹಾಶಿವರಾತ್ರಿಯಂದು ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಶಿವನು ಸಂತೋಷ ಪಡುತ್ತಾನೆ ಮತ್ತು ಭಕ್ತನ ಮೇಲೆ ಅನಂತ ಅನುಗ್ರಹವನ್ನು ಸುರಿಸುತ್ತಾನೆ. ಹಾಗಿದ್ದರೆ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಶುಭ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಕಪ್ಪು ಎಳ್ಳು ದಾನ ಮಾಡುವುದು. ಮಹಾಶಿವರಾತ್ರಿ ಎಂದು ಕಪ್ಪು ಎಳ್ಳು ದಾನ ಮಾಡುವುದರಿಂದ ಭೋಲೆನಾಥನ ಆಶೀರ್ವಾದ ದೊರೆಯುತ್ತದೆ. ತಂದೆಯ ತಪ್ಪಿತಸ್ಥ ಭಾವನೆಯಿಂದ ಬಳಲುತ್ತಿರುವ ಜನರಿಗೆ ಪರಿಹಾರ ಸಿಗುತ್ತದೆ. ಈ ದೋಷದ ಪರಿಣಾಮವು ಬಹಳಷ್ಟು ಕಡಿಮೆಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮಹಾಶಿವರಾತ್ರಿ ಎಂದು ಎಳ್ಳು ದಾನ ಮಾಡುವುದರಿಂದ ಶನಿಯ ದುಷ್ಟತನವು ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಏಕೆಂದರೆ ಶನಿ ದೇವರ ಗುರು ಶಿವ. ಬಟ್ಟೆ ದಾನ. ಮಹಾಶಿವರಾತ್ರಿ ಎಂದು ನಿರ್ಗತಿಕರಿಗೆ ಬಟ್ಟೆ ದಾನ ಮಾಡುವುದರಿಂದ ಭೋಲೆನಾಥನು ಸಂತೋಷ ಪಡುತ್ತಾನೆ ಮತ್ತು ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾನೆ. ಮಹಾಶಿವರಾತ್ರಿ ಎಂದು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಹಸಿ ಹಾಲನ್ನು ದಾನ ಮಾಡುವುದು. ಮಹಾಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಹಸಿ ಹಸುವಿನ ಹಾಲನ್ನು ಅರ್ಪಿಸುವುದರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತವೆ. ಪೂಜಾ ವಿಧಾನದ ಪ್ರಕಾರ ಈ ದಿನದಂದು ಹಾಲು ದಾನ ಮಾಡುವುದರಿಂದ ಮನೆಗೆ ಸಮೃದ್ಧಿ ಮತ್ತು ಸಂತೋಷ ಬರುತ್ತದೆ. ಅವರ ದಾನವು ಜಾತಕದಲ್ಲಿ ಚಂದ್ರನ ಪ್ರಭಾವವನ್ನು ಬಲಪಡಿಸುತ್ತದೆ. ತುಪ್ಪದಾನ. ಮಹಾಶಿವರಾತ್ರಿ ಎಂದು ಹಸುವಿನ ಹಾಲಿನಿಂದ ತಯಾರಿಸಿದ ಶುದ್ಧ ದೇಸಿ ತುಪ್ಪವನ್ನು ದಾನ ಮಾಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸಹ ಪಡೆಯಬಹುದು ಎಂಬ ನಂಬಿಕೆ ಇದೆ. ಜಲದಾನ. ಮಹಾಶಿವರಾತ್ರಿ ಎಂದು ಭೋಲೆನಾಥನ ಅನಂತ ಅನುಗ್ರಹವನ್ನು ಪಡೆಯಲು ಈ ದಿನದಂದು ನೀರನ್ನು ಅರ್ಪಿಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕುಡಿಯಲು ನೀರು ಕೊಡುವುದು ಮತ್ತು ಅದನ್ನು ದಾನ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.